ನಮಸ್ಕಾರ ಸ್ನೇಹಿತರೆ. ನಮ್ಮ ನಾಯಕ ನಟರಾದಂಥ ಕೆಂಪರಾಜ್ ಅವರು ಹೇಳಿದ ಹಾಗೆ ನಾವು ಏನು ಒಂದು ವಿಚಾರ ತಿಳಿಸೋಕೆ ಇಷ್ಟಪಡ್ತೀವಿ ಅಂತ ಅಂದರೆ, ಈ ಇಲ್ಲ ಸಲ್ಲದ ಮಾತುಗಳು, ಈ ಏಕವಚನವಾಗಿ ಮಾತಾಡ್ತಾ ಇರೋಂಥ ಒಂದು ಮಾತುಗಳು ಈ ನಮ್ಮ ಕೆಲವು ಮೀಡಿಯಾದವ್ರು ಇದ್ದಾರಲ್ಲ, ಅವ್ರಿಗೆ ಬೇರೆ ಯಾವುದೂ ಸಿಕ್ಕಿರಲಿಲ್ಲ. ಅವ್ರು ಯಾಕೆಂದರೆ ನಮ್ಮ ಡಿ ಬಾಸ್ಗೆ ಯಾವಾಗಲೂ ವಿರೋಧಿಗಳ ಥರನೇ ಅವರು. ಏನಕ್ಕೆ ಅಂತ ಅಂದರೆ, ಈ ನಮ್ಮ ಸುವರ್ಣ ನ್ಯೂಸು ಅಜಿತ್ ಹನುಮಕ್ಕರ್ ನಾನೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಒಂದು ಮಾತು ಹೇಳಿದರು, ಈ ಯಾರಾದರೂ ದರ್ಶನ್ ಅಭಿಮಾನಿ ಅಂದರೆ ನೀವು ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತೀರಾ ಅಂತ ಕೇಳಬೇಕು ಅನ್ನಿಸ್ತಾ ಇದೆ ಅಂತ ಆ ಯಪ್ಪ ಒಂದು ಹೇಳಿಕೆ ಕೊಟ್ಟರು. ದರ್ಶನ್ ಅಭಿಮಾನಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಪ್ರತಿಯೊಬ್ಬರು ಅಭಿಮಾನಿಗಳ ಪರವಾಗಿ ನಾನು ಕೇಳ್ತೀನಿ. ಇವತ್ತು ಒಂದು ಮೀಡಿಯಾ ನೋಡಿದೆ, 2.5 ಲಕ್ಷ ದುಡ್ಡು ಪ್ರೊಡ್ಯೂಸರ್ ಕೊಡ್ತಾರಂತೆ. ದರ್ಶನ್ ಹೆಸರು ಹಾಕಿದ್ರೆ ಅಚ್ಚೆ ಹಾಕೊಂಡ್ರೆ 2.5 ಲಕ್ಷ ಕೊಡ್ತಾರಂತೆ, ಪ್ರೊಡ್ಯೂಸರ್ 2.5 ಲಕ್ಷ ಕೊಡ್ತಾರಂತೆ, ಡಿ ಬಾಸ್ 2.5 ಲಕ್ಷ ಕೊಡ್ತಾರಂತೆ, ಆಟೋ ಮೇಲೆ ಹೆಸರು ಹಾಕ್ಸ್ಕೊಂಡ್ರೆ ದುಡ್ಡು ಕೊಡ್ತಾರಂತೆ, ಸಂಘಟನೆಗೆ ದುಡ್ಡು ಕೊಡ್ತಾರಂತೆ. ಈಗ ನಾನು 18 ವರ್ಷದಿಂದ ಸಂಘಟನೆ ಕಟ್ಟಿದ್ದೀನಿ BTM ಲೇಔಟಲ್ಲಿ. ನಾನು ಕೈ ತುಂಬ ದರ್ಶನ್ ಹೆಸರು, ಡಿ ಬಾಸ್ ಹೆಸರು ಹಚ್ಚಿ ಹಾಕ್ಸ್ಕೊಂಡಿದ್ದೀನಿ. ನಾನು ಯಾವುದೇ ಸಿನಿಮಾ ಬಂದರೂ ಸ್ವಂತ ದುಡ್ಡಲ್ಲಿ 50,000 ರಿಂದ 70,000 ರೂಪಾಯಿ ಹೂನಾರ ಹಾಕಿಸ್ತೀನಿ. ಅದು ಸ್ವಂತ ನಾನು ಕಷ್ಟಪಟ್ಟು ನನ್ನ ಬೆವರು ನೀರಲ್ಲಿ ಸಂಪಾದನೆ ಮಾಡಿರೋ ದುಡ್ಡು. ಅದು ನಾನು ಬೇರೆ ಬಕೀಟ್ ಅವ್ರ ಥರ ಬಕೀಟ್ ಹಿಡ್ಕೊಂಡು ನಮ್ಮ ಡಿ ಬಾಸ್ ಹತ್ರ 10 ರೂಪಾಯಿ ಇಸ್ಕೊಂಡು ನಾವು ಹೂನಾರ ಹಾಕಿಲ್ಲ, ಒಂದು ಫಂಕ್ಷನ್ ಮಾಡಿಲ್ಲ. ನಾವು ಇವತ್ತವರೆಗೂ ನಾನು ಬಾಸ್ ನೋಡೋಕೆ ಹೋಗಿ 10 ವರ್ಷ ಆಗೋಯ್ತು. ನಾನು 10 ವರ್ಷದಿಂದ ಹೋಗಿದ್ದು, ಇವತ್ತವರೆಗೂ ಅವ್ರು ನೋಡೋಕ್ಕೆ ನಾನು ಹೋಗಿಲ್ಲ. ನೀವು ನೋಡಿದ್ದೀರೇನ್ರಿ ಅಜಿತ್ ಹನುಮಕ್ಕರ್ ಅವರೇ? ನೋಡಿದ್ದೀರಾ? ನಿಮ್ಮ ಹತ್ರ ಪ್ರೂಫ್ ಐತೇನ್ರಿ? ಬನ್ನಿರಿ, ಎದುರುಗಡೆ ಬನ್ನಿರಿ, ನಾವು ಬರ್ತೀವಿ. 1 ರೂಪಾಯಿ ಅವ್ರನ್ನ ಕೊಟ್ಟಿರೋದೇ ಆದರೆ ನೀವು ಹೇಳೋ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಾನು ಪಬ್ಲಿಕಲ್ಲಿ ರೆಡಿ. ನಾವು ದುಡ್ಡು ತಗೊಂಡಿಲ್ಲ ಅಂದರೆ ನೀನೇನು ಮಾಡಿಸ್ಕೊಳ್ತೀಯ ಹೇಳಪ್ಪ, ನಾನು ಒಪ್ಪಂದಾಗ ಒಂದು ಚಾಲೆಂಜ್ ಮಾಡ್ತೀನಿ ನಿನಗೆ. ತಿಳುವಳಿಕೆ ಜನಗಳಿಗೆ ತಿಳಿಸ್ಬೇಕಾಗಿರೋದು ಬೇಕಾದಷ್ಟು ಐತೆ. ದಿನ ಬೆಳಿಗ್ಗೆ ಆದರೆ ಸಂಜೆವರೆಗೂ ಬೇಕಾದಷ್ಟು ನಡೀತವೆ, ಅಂಥವನ್ನ ತಿಳಿಸ್ರಿ ನೀವು. ಅದನ್ನು ಬಿಟ್ಟು ಬರ್ರಿ, ಬೆಳಿಗ್ಗೆ ಆದರೂ ಅದೇ, ಮಧ್ಯಾಹ್ನ ಆದರೂ ಅದೇ, ರಾತ್ರಿ ಆದರೂ ಅದೇ. ಏನು ಜನ ಮನೇಲಿ TV ಚಾನಲ್ಲೇ ಆನ್ ಮಾಡೋದು ಬಿಟ್ಬಿಟ್ಟು ಅವ್ರ ವಾರದಿಂದ ಬೇರೆ ಯಾವುದು ಇಲ್ಲವೇನ್ರಿ? ಅದಾಯಿತು. ನಮ್ಮ ನಾಯಕ ನಟ ಹೇಳ್ದಂಗೆ, ಪ್ರಥಮ್ ಅವರೇ ದಯವಿಟ್ಟು ಆ ಹೇಳಿರೋ ಒಂದು ಮಾತನ್ನು ವಾಪಸ್ ತಗೊಂಡ್ರೆ ಭಾಳ ಒಳ್ಳೆಯದು. ನೆಕ್ಸ್ಟು ನಿಮ್ಮದು ಒಂದು ಸಿನಿಮಾ ಬರ್ತಾ ಇದೆ, ನೆನಪಿರಲಿ. ಏಕೆಂದರೆ ನಾನು ಫಸ್ಟ್ ಆಫ್ ಆಲ್ ಇದ್ದವರು ಕರೆಕ್ಟಾಗಿ ನಿಮ್ಮ ಮುಖನೇ ನೋಡಿಲ್ಲ. ನಾನು ನಮ್ಮ ಡಿ ಬಾಸ್ ಬಗ್ಗೆ ಏಕವಚನವಾಗಿ ಮಾತಾಡೋ ಅಧಿಕಾರ ಯೋಗ್ಯತೆ ನಿಮಗಿಲ್ಲ. ನಮ್ಮ ಬಾಸ್ ತಪ್ಪು ಮಾಡವ್ರ, ಅದಕ್ಕೆ ಅಂತ ಕಾನೂನು ಐತೆ, ಕೋರ್ಟ್ ಇದೆ. ಕಾನೂನು ಮುಂದೆ, ಕೋರ್ಟ್ ಮುಂದೆ ದೊಡ್ಡವ್ರು ಯಾರೂ ಇಲ್ಲ. ತಪ್ಪು ಮಾಡಿದ್ರೆ ಕನ್ಫರ್ಮ್ ಆದರೆ ಅದಕ್ಕೆ ಕೋರ್ಟ್ ಶಿಕ್ಷೆ ಕೊಡುತ್ತೆ. ಮಾಧ್ಯಮದವ್ರು ನೀವು ಶಿಕ್ಷೆ ಕೊಡ್ತೀರಾ? ಇಲ್ಲ ಜಡ್ಜು ನಮ್ಮ ಕಾನೂನನ್ನ ತೆಗೆದುಬಿಡ್ಬೇಕು. ಯಾರಿಗೇನೇ ತೊಂದರೆ ಆದರೂ, ಯಾರಿಗೇನೇ ಪ್ರಾಬ್ಲಮ್ ಆದ್ರೂ ಇನ್ಮೇಲೆ ಮಾಧ್ಯಮದವ್ರ ಹತ್ರ ಬಂದುಬಿಡ್ತೀವಿ, ಈಗ ಮಾತಾಡಿರೋ ವ್ಯಕ್ತಿಗಳ ಹತ್ರ ಬಂದುಬಿಡ್ತೀವಿ, ನೀವೇ ನ್ಯಾಯ ಕೊಡಿಸ್ಬಿಡ್ರಪ್ಪ ಆಯ್ತು. ಇನ್ಮೇಲೆ ನಾವು ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಕೋರ್ಟ್ಗೆ ಹೋಗಲ್ಲ. ಇಲ್ಲದೇ ಇರೋದು ಕೆಲವೊಂದು ಮಾತಾಡೋದನ್ನ ಬಿಟ್ಬಿಡ್ರಿ. ಒಂದು ವ್ಯಕ್ತಿ ಗೊತ್ತಿದ್ದು ಮಾಡೋರೋ ಗೊತ್ತಿಲ್ಲದೆ ಮಾಡೋರೋ ಒಂದು ಆಕಸ್ಮಿಕ ಆಗೋಯ್ತು. ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಮಾತಾಡಿದ್ರು, ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನಿಂತಿರ್ತೀವಿ ಫುಟ್ಪಾತ್ ಮೇಲೆ, ಬಂದು ಗಾಡಿ ನಮ್ಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಡ್ತದೆ. ಅವ್ರೇನು ಬಂದು ನಮಗೆ ಸಾಯಿಸ್ಬೇಕು ಅಂತ ಬಂದು ಗುದ್ದಲ್ಲ. ಕೆಲವೊಂದು ಕರ್ಸವ್ರೆ ವಾರ್ನಿಂಗ್ ಕೊಡೋಕ್ಕೆ ಅಂತ ಕರ್ಸಿದ್ರು, ಇಲ್ಲ ಕರೆದ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಹೋದ್ರು. ಅದೇನೋ ಏನು ಆಕಸ್ಮಿಕ ಆಗೋಗೈತೆ, ತಪ್ಪಾಗೈತೆ. ಅದು ನಮಗೂ ನೋವಾಗುತ್ತೆ. ಈಗ ನಮ್ಮ ಅಣ್ಣ ತಮ್ಮನಿಗೆ ಆ ಥರ ಆದರೂ ನಮಗೂ ನೋವಾಗುತ್ತೆ. ಆ ಹೆಣ್ಮಗುನೂ ಕೂಡ ನಮ್ಮ ಮನೇಲಿ ಒಂದು ಹೆಣ್ಮಗು ಇದ್ದಂಗೆ. ಅದೇ ಈ ರೇಣುಕಾ ಸ್ವಾಮಿಯವರು ಅಶ್ಲೀಲ ಒಂದು ಚಿತ್ರ ಫೋಟೋ ಕಳಿಸಿರಂತೆ, ಅದು ಹೇಳ್ಕೊಳಕ್ಕೆ ನಾಚಿಕೆ ನಮಗೆ ಅದು ಬೇಕಾಗಿಲ್ಲ. ಅದನ್ನು ಇದುವರೆಗೂ ಒಂದು ಮೀಡಿಯಾದಲ್ಲಿ ಹೇಳಿದ್ದೀರಾ? ಬೆಂಕಿ ಇಲ್ಲದೆ ಹೊಗೆಯಾಡುತ್ತಾ? 2 ಕೈ ಸೇರಿದ್ರೇ ಚಪ್ಪಾಳೆ. ಅವ್ರು ಏನು ತಪ್ಪು ಮಾಡವ್ರೆ? ತಪ್ಪು ಮಾಡೋರು ಅಂದ್ಬಿಟ್ಟು ಸಾಯಿಸುತ್ತೆ. ನೀವು ಕೇಳ್ಬೋದು, ಕೆಲವರು ಕಾಮೆಂಟ್ ಮಾಡೋರು ಕೆಲಸ ಇಲ್ಲ, ವಿರೋಧವಾಗಲೇ ಮಾಡೋದು, ಸರಿ ಅಂದ್ಬಿಟ್ಟು ಯಾರು ಮಾಡಲ್ಲ. ತಪ್ಪು ಮಾಡೋರು ಸಾಯಿಸೋಕೆ ನೀವೇರು ಅಂತ ಕೇಳ್ರಿ, ಅದಕ್ಕೆ ನಾವು ಹೇಳ್ತೀವಿ. ಆಕಸ್ಮಿಕ ಒಂದು ಏನೋ ಬುದ್ಧಿ ಹೇಳೋಕ್ಕೆ ಕರೆದು ಏನೋ ಒಂದು ಆಗೈತೆ, ತಪ್ಪು ತಪ್ಪೆ. ಅದಕ್ಕೆ ಅಂತ ಕಾನೂನು ಐತೆ, ಕೋರ್ಟ್ ಐತೆ. ನೀವು ಮಾಧ್ಯಮದವ್ರು ಇಲ್ಲದೇ ಇರೋದನ್ನೇ ಹಾಕೋದು ಬಿಟ್ಬಿಡಿ. ಇನ್ನು ಮುಂದೆ ದಯವಿಟ್ಟು ನಾಳೆ ಎಲ್ಲಾದ್ರೂ ಈಗ 5 ದಿನ ಕಸ್ಟಡಿ ಹೇಳೋರು, 20ನೇ ತಾರೀಕು ತೀರ್ಪು ಬರುತ್ತೆ. ಇದುವರೆಗೂ ಒಬ್ಬರು ಪೊಲೀಸ್ನವ್ರು ಬಂದು ಮಾತಾಡವ್ರ, ಇಲ್ಲ ದರ್ಶನವ್ರು ಬಂದು ಮಾತಾಡವ್ರ, ಇಲ್ಲ ಒಬ್ರು ಯಾರಾದರೂ ಆಚೆ ಕಡೆ ಬಂದು ಬಾಯಿ ಬಿಟ್ಟವ್ರ ಹಿಂಗೆ ನಡೀತು ಅಂತ ಹೇಳ್ತೀರಾ? ನೀವು ಹೇಳೋದನ್ನ ನಮ್ಮ ಬಾಯಿ ಹೇಳೋಕ್ಕೆ ನಾಚಿಕೆ. ಆ ಥರ ವಿಚಿತ್ರವಾಗಿ ಟಿ ವಿಗಳಲ್ಲಿ ತೋರಿಸ್ತಾ ಇದ್ದೀರಿ ಮಾಧ್ಯಮದವರು ಕೆಲವರು. ದಯವಿಟ್ಟು ಇದನ್ನು ನಿಲ್ಲಿಸ್ಬಿಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಏಕೆಂದರೆ ಚೆನ್ನಾಗಿದ್ದಾಗ ಎಲ್ಲರೂ ಡಿ ಬಾಸ್ ಅಂತ ಕಾಲ ಹತ್ರ ಬರ್ತಾಯಿದ್ರು. ಈ ಟೈಮು ಕೆಟ್ಟೋದಾಗ ಆಟ ಆಡೋ ಮಕ್ಕಳು ಕೂಡ ನಮ್ಮ ಬಗ್ಗೆ ಮಾತಾಡ್ತಾವಂತೆ, ಅದು ಸತ್ಯ ಆಗೋಯ್ತು. ನಮ್ಮ ಬಾಸ್ ಹೇಳ್ತಾಯಿದ್ರು ಅವಾಗ. ಇವತ್ತು ಬಾಸ್ ಹೆಸಳಕೊಂಡು ಬೆಳೆದವರು, ಅವ್ರ ಬಗ್ಗೆ ಕೇಳಿದ್ರೆ ಕೆಲವರು ದಕ್ಕೊಂಡು ಹೋಗ್ತಾವ್ರೆ, ಕೆಲವರು ತಿರುಗಿಕೊಂಡು ಹೋಗ್ತಾವ್ರೆ, ಕೆಲವರು ತಲೆ ಕಾಲರ್ ಪಟ್ಟಿ ಮಾತಾಡ್ತಾವ್ರೆ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ನಮ್ಮ ಬಾಸ್ ಹೇಳ್ದಂಗೆ ಕಾಲಾಯ ತಸ್ಮೈ ನಮ ಅಂತಾರೆ ಬಾಸ್ ಯಾವಾಗ್ಲೂ. ತಾಯಿ ಚಾಮುಂಡೇಶ್ವರಿ ಇದ್ದರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ನಮ್ಮ ಬಾಸ್ಗೆ ಯಾವತ್ತೂ ನಾವು ನಮ್ಮ ದೇಹ ಮಣ್ಣಿಗೆ ಹೋಗೋವರೆಗೂ
ಅಂಥ ದೇವತೆಗಳಿಗೇ ವನವಾಸ ಕೊಟ್ಬಿಟ್ರು ನಮ್ಮ ಈ ಪ್ರಪಂಚ, ಈ ಕಲಿಯುಗದಲ್ಲಿ, ಈ ನಮ್ಮ ಇದರಲ್ಲಿ. ಇನ್ನು ಈ ನಮ್ಮ ಮನಸ್ಸನ್ನು ಬಿಡೋದು, ನರ್ಮನಸ್ಸನ್ನು ಬಿಡಲ್ಲ. ಯಾರೇನೇ ಮಾಡ್ಬೋದು, ಆಂಜನೇಯ ಆ ದೇವ್ರನ್ನ, ಆ ದೇವತೆಗಳನ್ನ ಯಾವ ಥರ ಎದೆಯಲ್ಲಿ ಇಟ್ಕೊಂಡು ಸಾಕಿದ್ರು, ನಾವು ಡಿ ಬಾಸ್ ಅಭಿಮಾನಿಗಳು ಅದೇ ಆಂಜನೇಯನ ಥರ ನಮ್ಮ ಎದೆ ಬಗ್ಗಿದ್ರೂ ಡಿ ಬಾಸ್ ನಮ್ಮ ಜೊತೆ ಇರ್ತಾರೆ. ನಮ್ಮ ದೇಹ ಮಣ್ಣು ಹೋಗೋವರೆಗೂ ನಾವು ಡಿ ಬಾಸ್ಗೋಸ್ಕರ ಬಾಳ್ತೀವಿ. ಅವ್ರು ಮಾಡೋ ಒಳ್ಳೆ ಕೆಲಸಗಳು ನಮ್ಗೆ ಆದರ್ಶ ಆಗವೆ. ಯಾವುದೋ ಒಂದು ಕೆಟ್ಟ ಘಟನೆ ನಡೆದೈತೆ, ದಯವಿಟ್ಟು ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾರು ಏನು ತೊಂದರೆ ತಗೊಳಕ್ಕೆ ಹೋಗಬೇಡಿ. ಮಾತಾಡೋರು ಸಾವಿರ ಮಾತಾಡ್ತಾ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.